ನಮಸ್ಕಾರ. ಈ ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆಯ ಪರಿಶೀಲನೆಯ ಅರ್ಜಿ ಯಾವ ರೀತಿ ಭರ್ತಿ ಮಾಡಬೇಕು, ಫ್ರೀ ಕರೆಂಟ್ ಬೇಕಂದ್ರೆ ಕೆಇಬಿ ಇಲಾಖೆಯವರು ಪರಿಶೀಲನೆಗೆ ಬಂದಾಗ ಯಾವ ಡಾಕ್ಯುಮೆಂಟ್ಸ್ ಪರಿಶೀಲನೆ ವೇಳೆ ನೀವು ಸಲ್ಲಿಸಬೇಕಾಗಬಹುದು, ಮಾಹಿತಿ ನೀವು ಕೊಡಬೇಕಾಗಿ ಬರುತ್ತೆ. ಈ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನೊಬ್ಬರಿಗೆ ಈ ವಿಡಿಯೋ ಹೆಲ್ಪ್ ಆಗಲು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಈ ರೀತಿ ಫಲಾನುಭವಿಗಳ ಪರಿಶೀಲನೆ ವೇಳೆ ಯಾವ ದಾಖಲೆಗಳು ಅಗತ್ಯವಾಗಿ ನೀವು ತೋರಿಸಬೇಕು ಅಂತಂದರೆ, ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರುತ್ತೆ. ಅದರ ಜೊತೆಗೆ ರೇಷನ್ ಕಾರ್ಡ್, ಒಂದು ವೇಳೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಸಹ ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ ಸಹ ಬೇಕಾಗುತ್ತೆ. ನೀವು ಒಂದು ವೇಳೆ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಪ್ಯಾನ್ ಕಾರ್ಡ್ ನಂಬರ್ ನೀವು ಅಲ್ಲಿ ಸಲ್ಲಿಸಬೇಕಾಗಬಹುದು. ಹಾಗೆ ಮುಖ್ಯವಾಗಿ ಫಲಾನುಭವಿಯ ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರ ಒಂದು ಬೇಕು. ಹಾಗೆ ಮತದಾರರ ಗುರುತಿನ ಚೀಟಿ ಕಂಪಲ್ಸರಿ ಬೇಕಾಗುತ್ತೆ. ಒಂದು ವೇಳೆ ನೀವು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೆ ಬಾಡಿಗೆ ಕರಾರು ಪತ್ರಗಳು ಬೇಕಾಗುತ್ತೆ. ಅಂದರೆ ರೆಂಟಲ್ ಅಗ್ರಿಮೆಂಟ್ ಮತ್ತು ಲೀಸ್ ಅಗ್ರಿಮೆಂಟ್ ಬೇಕು. ಸ್ವತಃ ಮನೆ ಇದ್ದರೆ ಅದು ಬೇಕಾಗಿರೋದಿಲ್ಲ. ಈ ಎಲ್ಲ ಡಾಕ್ಯುಮೆಂಟ್ಸ್ ಪರಿಶೀಲನೆ ವೇಳೆ ಬಂದಾಗ ನೀವು ಕೊಡಬೇಕಾಗಿ ಬರುತ್ತೆ. ಅಂದರೆ ಅವರಿಗೆ ತೋರಿಸಬೇಕು, ಅಗತ್ಯವಿರುವ ದಾಖಲೆಗಳು ಸಲ್ಲಿಸಬೇಕಾಗುತ್ತೆ. ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿ ಯಾವ ರೀತಿ ಭರ್ತಿ ಮಾಡಬೇಕು, ಭರ್ತಿ ಮಾಡೋ ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋದನ್ನು ನೋಡೋಣ. ಮಾದರಿ ಅರ್ಜಿ ಈ ರೀತಿಯಾಗಿರುತ್ತೆ. ಮಾದರಿ ಒಂದು ಅರ್ಜಿ. ಈ ಅರ್ಜಿಯಲ್ಲಿ ಕಾಲಮ್ ನಂಬರ್ 1ರಲ್ಲಿ ವಿದ್ಯುತ್ ಸರಬರಾಜು ಕಂಪ್ನಿ ಹೆಸರಿದಿರುತ್ತೆ. ಇಲ್ಲಿ ನೀವು ಬೆಸ್ಕಾಂ, ಜೆಸ್ಕಾಂ, ಹೆಸ್ಕಾಂ ಯಾವ ಒಂದು, ಹಾಗೆ ಮುಖ್ಯವಾಗಿ ಆ ಒಂದು ನಿಮ್ಮ ಕರೆಂಟ್ ಬಿಲ್ಲಿನ ಅಕೌಂಟ್ ID ನಂಬರ್ ಸಹ 2ನೇ ಕಾಲಮ್ನಲ್ಲಿ ಬಂದಿರುತ್ತೆ. ಅಂದರೆ ಬರೆಯಬೇಕಾಗುತ್ತೆ. ಫಲಾನುಭವಿಯ ಆಧಾರ್ ಕಾರ್ಡ್ ಸಹ ಬರೆಯಬೇಕಾಗುತ್ತೆ 3ನೇ ಕಾಲಮ್ನಲ್ಲಿ. ಅದರ ಜೊತೆಗೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತದೋ ಅದೇ ರೀತಿ ಹೆಸರು ನೀವು ಕಾಲಮ್ ನಂಬರ್ 4ರಲ್ಲಿ ಬರೆಯಬಹುದು. ಈ ಹಿಂದೆ ಗೃಹಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಮೊಬೈಲ್ ನಂಬರ್ ಸಹ ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿ, ಜೊತೆಗೆ ಫಲಾನುಭವಿಯು ಮಾಲೀಕನೋ ಅಥವಾ ಬಾಡಿಗೆದಾರನೋ ಎಂದು ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಮಾಲೀಕ ಇದ್ದರೆ ಮಾಲೀಕ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡುತ್ತಾರೆ. ಹಾಗೆ ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರ ಒಂದು ಆಪ್ಷನ್ಸ್ ಮೇಲೆ ಟಿಕ್ ಮಾಡುತ್ತಾರೆ. ಇವಾಗ ಕಾಲಮ್ ನಂಬರ್ 7ರಲ್ಲಿ ಫಲಾನುಭವಿಯು ಈ ಹಿಂದೆ ಯಾವುದಾದ್ರೂ ರೇಷನ್ ಕಾರ್ಡ್ ಹೊಂದಿದ್ದಾರಾ, ಒಂದು ವೇಳೆ ರೇಷನ್ ಕಾರ್ಡ್ ಹೊಂದಿದರೆ APL ಕಾರ್ಡ್ ಹೊಂದಿದರೆ APL ಕಾರ್ಡ್ ಮೇಲೆ ಕ್ಲಿಕ್ ಮಾಡಬಹುದು. BPL ಕಾರ್ಡ್ ಹೊಂದಿದರೆ BPL ಕಾರ್ಡ್ ಮೇಲೆ ಕ್ಲಿಕ್ ಮಾಡಬಹುದು. ಯಾವುದೇ ಇಲ್ಲ ಅಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಬಹುದು, ಯಾವುದೇ ಇಲ್ಲ ಅಂತಂದಾಗ. ಒಂದು ವೇಳೆ ಯಾವುದೋ ಒಂದು ಕಾರ್ಡ್ ಇದ್ದರೆ, ಅಂದರೆ APL BPL ಕಾರ್ಡ್ ಇದ್ದರೆ ಆ ಒಂದು ಕಾರ್ಡ್ ನಂಬರ್ ಸಹ ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ. ಕಾಲಮ್ ನಂಬರ್ 8ರಲ್ಲಿ ಫಲಾನುಭವಿಯು ಕರ್ನಾಟಕದಲ್ಲಿ ಏನಾದರೂ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ, ಮತದಾರನ ಚೀಟಿ ಇದ್ದರೆ, ವೋಟರ್ ID ಕಾರ್ಡ್ ಇದ್ದರೆ ಹೌದು ಎಂದು ಟಿಕ್ ಮಾಡಿ. ಹಾಗೆ ಮತದಾನದ ಅಂದರೆ ವೋಟರ್ ID ಕಾರ್ಡ್ ನಂಬರ್ ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಬೇಕು, ಅವರು ಬರೆಯುತ್ತಾರೆ. ಫಲಾನುಭವಿಯು ಯಾವ ವರ್ಗದಡಿ, ಅಂದರೆ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವ ವರ್ಗದಡಿ ಅಲ್ಲಿ ಬರುತ್ತಾರೆ ಎಂಬುದನ್ನು ಇಲ್ಲಿ ನಮೂದಿಸಬೇಕಾಗಿರುತ್ತೆ. SC, ST, OBC ಮತ್ತು ಅಲ್ಪಸಂಖ್ಯಾತರುಗಳು ಈ ಥರ ಒಂದು 4 ಬಾಕ್ಸ್ ಇರುತ್ತೆ. ನೀವು ಇತರೆ ಆಗಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿ. SC ಆದರೆ ಇಲ್ಲಿ ಟಿಕ್ ಮಾಡ್ಬೋದು, ST ಆದರೆ ಇಲ್ಲಿ, OBC ಆದರೆ ಇಲ್ಲಿ, ಹಾಗೆ ಅಲ್ಪಸಂಖ್ಯಾತರು ಯಾವುದು ನಿಮಗೆ ಅನ್ವಯಿಸುತ್ತೋ ಅದರ ಮೇಲೆ ಟಿಕ್ ಮಾಡೋಕ್ಕೆ ನೀವು ಹೇಳ್ಬೋದು. 10ನೇ ಕಾಲಮ್, ಫಲಾನುಭವಿಯು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರಾ, ಅಂದರೆ ಆದಾಯ ತೆರಿಗೆ ಪಾವತಿದಾರರು ಎಂದು ಈ ಒಂದು ಕಾಲಮ್ನಲ್ಲಿ ಕೇಳಿದ್ದಾರೆ. ಇದರಲ್ಲೇ ಹೌದು ಎಂದಾದರೆ ಹೌದು ಎಂದು ಟಿಕ್ ಮಾಡಿ, ಜೊತೆಗೆ ಪ್ಯಾನ್ ಕಾರ್ಡ್ ನಂಬರ್ ಸಹ ಬರೆಯಬೇಕಾಗುತ್ತೆ. ಹೌದು ಎಂದಿದ್ದರೆ. ಇಲ್ಲ ಅಂತಂದರೆ ಇಲ್ಲಿ ಪ್ಯಾನ್ ಕಾರ್ಡ್ ಬರೆಯೋ ಅವಶ್ಯಕತೆ ಇಲ್ಲ. ಕೊನೆಯದಾಗಿ 11ನೇ ಕಾಲಮ್ನಲ್ಲಿ ಫಲಾನುಭವಿಯ ವೃತ್ತಿ, ಅಂದರೆ ಅವರು ಯಾವ ಕೆಲಸದಲ್ಲಿ ಇದ್ದಾರೆ. ಇಲ್ಲಿ ಸುಮಾರು ಕೆಲಸಗಳಿವೆ. ಒಂದು ಕೆಲಸದ ಯಾವ ಕೆಲಸ ಇರುತ್ತೋ ಅದರ ಒಂದು ಮುಂದೆ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಬಹುದು. ನೀವು ಒಂದು ಫ್ರೀ ಕರೆಂಟ್ ನಾವು ಗೃಹ ಬಳಕೆಗೆ ಹೊರತು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ಅಂದರೆ ಉಪಯೋಗಿಸುವುದಿಲ್ಲ ಎಂದು ಇಲ್ಲಿ ಒಂದು ಘೋಷಣೆ ಇದೆ, ನೀವು ಓದ್ಬೋದು. ಹಾಗೆ ಸಮೀಕ್ಷೆದಾರರ ಸಹಿ ಸಹ ಇದ್ದಿರುತ್ತೆ ಕೊನೆಯಲ್ಲಿ. ಹಾಗೆ ಫಲಾನುಭವಿ ಅಂದರೆ ನಿಮ್ಮ ಒಂದು ಸಹಿ ಮಾಡಬೇಕಾಗುತ್ತೆ ಈ ಒಂದು ಅರ್ಜಿ ನಮೂನೆಯಲ್ಲಿ. ಈ ರೀತಿಯಾಗಿ KEB ಸಿಬ್ಬಂದಿಗಳು ಪರಿಶೀಲನೆ ಅರ್ಜಿ ಭರ್ತಿ ಮಾಡುತ್ತಾರೆ. ನೀವು ಕೊಟ್ಟಿರುವ ಮಾಹಿತಿ ಸಿಬ್ಬಂದಿಗಳು ಕರೆಕ್ಟಾಗಿ ಭರ್ತಿ ಮಾಡಿದ್ದಾರೋ ಅಥವಾ ಇಲ್ಲವೋ ಎಂದು ಒಮ್ಮೆ ನೋಡಿ. ಹಾಗೆ ಅದರ ಫೋಟೋ ಸಹ ನೀವು ತೆಗೆದುಕೊಳ್ಳಿ. ಕಡೆಯದಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು ಏನೆಂದರೆ, KEB ಸಿಬ್ಬಂದಿಗಳು ಯಾವಾಗ ಬಂದು ಪರಿಶೀಲನೆ, ನಿಮ್ಮ ಮೀಟರ್ ರೀಡಿಂಗ್ ದಿನಾಂಕದಂದು ಆ ಒಂದು KEB ಸಿಬ್ಬಂದಿಗಳು ಬಂದು ಸಮೀಕ್ಷೆ ಮಾಡುತ್ತಾರೆ.